ಸೇನೆಗಳಿಗೆ ಒಬ್ಬೊಬ್ಬ ಗೋತ್ರ ಪುರುಷರು ಇದ್ದಾರೆ. ಆ ಗೋತ್ರ ಪುರುಷರ ಜೊತೆಗೆ ಹೇಗೆ ನಮ್ಮ ದೇಶದೊಳಗೆ ಭೂಸೇನೆ, ನೌಕಾಸೇನೆ, ವಾಯುಸೇನೆ ಅನ್ನುವಂತಹ ವ್ಯವಸ್ಥೆಗಳೇನಿದ್ದಾವೆ, ಆ ಎಲ್ಲ ಸೇನೆಗಳಿಗೆ ಮಹಾದಂಡನಾಯಕರು ಇರ್ತಾರೆ, ಒಬ್ಬೊಬ್ಬ ಸೇನಾಧಿಪತಿಗಳಿರ್ತಾರೆ. ಹಾಗೆ ದೇವತೆಗಳ ಸೇನಾಧಿಪತಿ ಭಗವತ್ಪಾದನಗಳವರು ಕಾಶಿ ಪೀಠದ ಕರತಾಡನವನ್ನು ಮಾಡಿ ಪ್ರೋತ್ಸಾಹಿಸಬೇಕಾಗಿದೆ. ಪೂಜ್ಯರ ಅಮೃತ ಹಸ್ತದಿಂದ ಕತ್ತಲೆಯಿಂದ ಬೆಳಕಿನಡೆಗೆ ಗೌರವಿಸಬೇಕೆಂದು ಮಾತು. ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕೆ, ಜಗದ್ಗುರು ವಿಶ್ವಾರಾಧ್ಯ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾರಾಜ್ ಕೆ. ನಡೆಯುತ್ತಿದೆ ಆದಿಭಿಕ್ಷುಕನು ಅವನೆಂದು ಆ ಶಿವನಿಗೆ ಮನ್ನಣೆ ಏಕೆಂದು ಶ್ರೇಷ್ಠ ಪ್ರಜಾಪತಿ ತಾನೆಂದು ತನಗೆಂತ ಮಿಗಿಲು ಯಾರೆಂದು ತನ ಮನವು ತುಂಬಲು ಮನದಲ್ಲಿ ಸುರರು ಕುಳಿತಿದೆ ಮೌನದಲ್ಲಿ ಮನವು ತುಂಬಲು ಮನದಲ್ಲಿ. ಹರಿದ್ವಾರದ ಸಮೀಪದಲ್ಲಿ ನಾವು ನೋಡಿದ್ದೀವಿ. ಯಾಕಂದ್ರೆ ಸಹ ಜೀವಂತ ಸಾಕ್ಷಿಯಾಗಿ ನಮಗೆ ಸಿಗ್ತಾ ಇದೆ. ಹೇಳಬೇಕಾದ್ರೆ ಭಾರತದ ತುದಿ ಅಂತ ನಾವೇನು ಕೇಳ್ತೀವಿ ಹಿಮಾಲಯ, ಅಲ್ಲಿ ನಮ್ಮ ಕೇದಾರ ಪೀಠ ರಾರಾಸ್ತ ಇದೆ. ಅಲ್ಲಿ ಉಗಮ ಸ್ಥಾನ ಬೇರೆ ಕಡೆ ಇದ್ರೂ ಸಹ ಪೀಠ ಅಲ್ಲಿ ಸ್ಥಾಪನೆಗೊಂಡಿದೆ. ಅದರ ಜೊತೆಯಲ್ಲಿ ನಾವು ಯಾವ ಮಧ್ಯಪ್ರದೇಶಕ್ಕೆ ಬಂದರೆ, ಭಾರತದ ಮಧ್ಯ ಭಾಗಕ್ಕೆ ನಾವು ಬಂದರೆ, ಯಾವ ಈಗಿನ ಇಲ್ಲಿ ಶಾಖಾ ಮಠ ಏನಿದೆಲ್ಲ ಉಜ್ಜಯಿನಿ ಶಾಖಾ ಮಠದ ಅದರ ಮೂಲ ಅಂದರೆ ಈಗಿನ ಇಲ್ಲಿ ಶಾಖಾ ಮಠ ಏನಿದೆಲ್ಲ ಉಜ್ಜಯಿನಿ ಶಾಖಾ ಮಠದ ಅದರ ಮೂಲ ಅಂದರೆ ಪೀಠ, ಮೂಲ ಪೀಠ ನಮಗೆ ಉಜ್ಜಯಿನಿಯಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಅದರ ಜೊತೆಯಲ್ಲಿ ನಮ್ಮ ಕಾಶಿಯ ಅಂದರೆ ಉತ್ತರ ಪ್ರದೇಶದಲ್ಲಿ ಕಾಶಿಯ ಜ್ಞಾನ ಸಿಂಹಾಸನ ಪೀಠ ಅಲ್ಲಿದೆ. ಆ ತರುವಾಯದಲ್ಲಿ ತ್ರಿಲಿಂಗ ಕ್ಷೇತ್ರ ಅಂದರೆ ಆಂಧ್ರ ಪ್ರದೇಶ ಅಥವಾ ಈಗಿನ ತೆಲಂಗಾಣ ವಿಭಾಗ ಆಗಿದೆ. ತೆಲಂಗಾಣದಲ್ಲಿ